ನಮಸ್ಕಾರ ವೀಕ್ಷಕರೇ, CL9 ಕನ್ನಡ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ. ಹುಕ್ಕೇರಿಯ ಅಯೋಧ್ಯೆಯಲ್ಲಿಯ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮಾಡಿದ ಸಂಭ್ರಮದಲ್ಲಿ ದೇಶದ ವಿವಿಧೆಡೆ ರಾಮೋತ್ಸವ ಆಚರಿಸಲಾಯಿತು. ಅದೇ ತರಹ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಮದಮಕ್ಕನಾಳ ಗ್ರಾಮದಲ್ಲಿ ಕೂಡ ಮಹಿಳೆಯರು ಆರತಿ ಹಿಡಿದು ಕರಡಿ ಮಜಲು, ಭಜನೆ, ರಾಮನಾಮಾವಳಿ ಜೊತೆಗೆ ಊರಿನ ಪ್ರಮುಖ ಬೀದಿಗಳಲ್ಲಿ ಶ್ರೀರಾಮನ ಭಾವಚಿತ್ರವನ್ನ ಮೆರವಣಿಗೆ ಮಾಡುವ ಮೂಲಕ ರಾಮೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಶ್ರೀ ಲಕ್ಷ್ಮೀದೇವಿಯ ದೇವಸ್ಥಾನದ ಮುಂದೆ ದೊಡ್ಡದಾಕಾರದ ರಂಗೋಲಿ ಬಿಡಿಸಿ ಗ್ರಾಮದ ಎಲ್ಲ ಮನೆಗಳ ಮುಂದೆ ರಂಗೋಲಿ ಹಾಗೂ ದೀಪ ಹಚ್ಚಿ ಶ್ರೀ ಹನುಮಾನ್ ದೇವಸ್ಥಾನ, ಶ್ರೀ ಬಸವೇಶ್ವರ ದೇವಸ್ಥಾನದ ಮುಂದೆ ರಾಮಜ್ಯೋತಿಯನ್ನು ಬೆಳಗಿಸುವ ಮೂಲಕ ಎಲ್ಲ ಸಮಾಜದವರು, ಮಹಿಳೆಯರು, ಮಕ್ಕಳು ದೀಪಾವಳಿಯಂತೆ ಸಂಭ್ರಮಾಚರಣೆ ಮಾಡಿದರು. ನಂತರ ರಾತ್ರಿ ಅನ್ನ ಸಂತರ್ಪಣೆ ಜರುಗಿತು. ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರಾದ ರಾಜು ತೇರ್ನಿ, ಬಿಬಿ ಸಣದಿ, ರಾಯಪ್ಪ ಮಗದುಂ, ಬಸಯ್ಯ ಹಿರೇಮಠ್, ನಾರಾಯಣ್ ಸಿಂಗ್ ರಜಪೂತ್, ಆನಂದ್ ಪಾಟೀಲ್, ಕಲ್ಲಪ್ಪ ಕುಂಬಾರ್, ನಾಗಪ್ಪ ನಾಯಕ್, ಗುರುಲಿಂಗ ಬಾವಿಮನಿ ಮತ್ತು ಮದಮಕ್ಕನಾಳ ಗ್ರಾಮದ ಸಮಸ್ತ ಗ್ರಾಮಸ್ಥರು, ಗುರು ಹಿರಿಯರು ಉಪಸ್ಥಿತರಿದ್ದರು. ವರದಿ ಆದಿತ್ಯ ರೋಕಡೆ, CL9 ಕನ್ನಡ ನ್ಯೂಸ್, ಹುಕ್ಕೇರಿ. ಸತ್ಯದ ಧ್ವನಿ, ಪ್ರತಿಕ್ಷಣವೂ ನಿಮ್ಮೊಂದಿಗೆ.